ದಿನ ಸೋಷಿಯಲ್ ಮೀಡಿಯಾದಲ್ಲಿ ತಮಗೆಲ್ಲ ಗೊತ್ತಿರೋ ಪ್ರಕಾರ ಯಾವುದೇ ಒಂದು ಕಾಯಿಲೆ ಬಗ್ಗೆ ಗೊತ್ತಾಗಬೇಕಂದ್ರೆ 2 ಸೆಕೆಂಡಲ್ಲಿ ನಾವು ಅದನ್ನು ನೋಡ್ಬೋದು. ಇರುವಂಥ ಕಾಯಿಲೆ ಏನು, ಅದರಿಗೆ ನೀಡ್ತಾ ಇರುವಂಥ ಚಿಕಿತ್ಸೆ ಏನು, ಅದಕ್ಕೆ ಖರ್ಚಾಗುತ್ತೆ, ಎಷ್ಟು ಖರ್ಚಾಗ್ಬೋದು ಅನ್ನೋದನ್ನು ನಾವು ಅಂಕಿಅಂಶಗಳನ್ನು ಸಹ 2 ನಿಮಿಷದಲ್ಲೇ ನಾವು ನೋಡ್ಕೋಬೋದು. ಅಂಥ ಪರಿಸ್ಥಿತಿಯಲ್ಲಿರುವಂಥ ಇದರಲ್ಲಿ ನಾವು ಸಹ ಅಂದರೆ ನಮ್ಮ ವೈದ್ಯಾಧಿಕಾರಿಗಳಾಗಿರ್ಬೋದು, ನಮ್ಮ ಸಿಬ್ಬಂದಿ ವರ್ಗದವರು ಆಗಿರ್ಬೋದು, ಆ ಫಾಸ್ಟ್ನೆಸ್ಗೆ ಅಡಿಕ್ಟ್ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಸಹ ನಾವು ಇರುವಂಥ ಎಲ್ಲ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆ, ಪ್ಲಸ್ ಅಲ್ಲಿ ಬೇಕಾಗಿರುವಂಥ ರೋಗಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಸಹ ನಾವು ಮಾಡಬೇಕಾಗಿರುವಂಥ ಕರ್ತವ್ಯ ನಮ್ಮದಾಗಿರುತ್ತೆ. ಅದು ಯಾವಾಗ ಮಾಧ್ಯಮದಲ್ಲಿ ತಾವು ಯಾವಾಗಾದರೆ ನಮ್ಮ ಬಗ್ಗೆ ಬರೆದಿರ್ತೀವೋ, ನೆಗೆಟಿವ್ ಆಗಿರ್ಬೋದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿ ಬರೆದಿರುವಾಗ ನಾವು ಅದನ್ನು ಪಾಸಿಟಿವ್ ಆಗಿ ತಗೊಂಡು ಇಂಪ್ರೂವ್ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿ ಮಾಡ್ಕೋಬೇಕು ಅಂತ ಈಶ್ವರರು ನಮ್ಗೆ ಬಂದಿದ್ದ ತಕ್ಷಣವೇ ಹೇಳ್ತಾ ಇರ್ತಾರೆ. ಮಾಧ್ಯಮ ಮಿತ್ರರಲ್ಲಿ ಒಂದು ಮನವಿ ಪ್ಲಸ್ ಒಂದು ಪತ್ರನೂ ಸಹ ಬರೆದಿದ್ದೀವಿ. ಯಾವುದೇ ಒಂದು ಇದರಲ್ಲಿ ಒಂದು ಆರ್ಟಿಕಲ್ ಬರೆಯುವಂಥ ಸ್ಪೇಸಲ್ಲಿ ತಾವೇನನ್ನ ಅವಕಾಶ ಕೊಟ್ಟರೆ ನಮ್ಮಲ್ಲಿರುವಂಥ 27 ಕಾರ್ಯಕ್ರಮಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡುವಂಥ ವ್ಯವಸ್ಥೆ ಇದೆ. ನಾನು ಬಂದು 6 ಮಂತ್ಸ್ ಆಗಿದೆ. 6 ಮಂತ್ಸಲ್ಲಿ ಸಾಕಷ್ಟು ನನಗೆ ಎಲ್ಲ ಪತ್ರಿಕೆಗಳಲ್ಲಿ ನಾವು ಬರೆದಿರುವಂಥ ಆರ್ಟಿಕಲ್ಸನ್ನು ನೋಡಿದ್ದೀವಿ. ಯಾವುದೇ ಒಂದು ಕಾಯಿಲೆ ಬಗ್ಗೆ ಮಾಡಿದ್ದೀವಿ ಅಂದರೆ ತಾವು ಅದನ್ನು ಅಚ್ಚುಕಟ್ಟಾಗಿ ನಾವೇನು ಕೊಟ್ಟಿರ್ತೀವೋ ಅದನ್ನೇ ಸಹ ತಾವು ಬರೆದಿದ್ದೀವಿ. ಅದರಿಂದ ಎಷ್ಟು ಜನಕ್ಕೆ ಉಪಯೋಗ ಆಗಿದೆ ಅಂತ ನೋಡಿದ್ರೆ ನನ್ನಲ್ಲಿರುವಂಥ 16 ಲಕ್ಷ ಜನಸಂಖ್ಯೆಯಲ್ಲಿ 10% ನೋಡಿದ್ರೂ ನನಗೆ ಸುಮಾರು 1,60,000 ಜನ ಅದನ್ನು ನೋಡಿರ್ತಾರೆ. ಅದರಿಂದ ಒಬ್ಬರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡುವಂಥ ವ್ಯವಸ್ಥೆ ಆಗುತ್ತೆ ಅಥವಾ ಅವರಿಗೆ IEC ಕೊಡುವಂಥ ವ್ಯವಸ್ಥೆ ಆಗುತ್ತೆ ಅಂತ ನನ್ನ ಭಾವನೆ. ಅದರಿಂದ ಮಾಧ್ಯಮ ಮಿತ್ರರಿಗೆ ನಾನು ಇವತ್ತೇ ಹೇಳ್ತಾ ಇದ್ದೀನಿ, ನಿಮ್ಮಲ್ಲಿ ಅಪಾರವಾದಂಥ ಗೌರವ ನನ್ನಲ್ಲಿ ಇದೆ. ಪ್ಲಸ್ ನಾನು ನಿಮ್ಮ ಜೊತೆಯಲ್ಲಿ ಇದ್ದು ಕೆಲಸ ಮಾಡಬೇಕು ಅನ್ನೋದೊಂದೇ ನನ್ನ ಅನಿಸಿಕೆ. ಈಗಾಗಲೇ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಮಾಡಿದ್ದೀನಿ. ನನಗೆ ಯಾವುದೇ ಇರಲಿ ಮಾಧ್ಯಮ ಮಿತ್ರರಲ್ಲಿ ನನ್ನ ಹಾಸ್ಪಿಟಲ್ ಚಿಕಿತ್ಸೆ ಆಗಲಿ, ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಚಿಕಿತ್ಸೆ ಆಗಲಿ ಅನ್ನೋದಾಗಿದೆ. ಅದರಿಂದ ಕಾಲ್ ಡೈರೆಕ್ಟ್ಲಿ PHOಗೆ ಕಾಲ್ ಮಾಡ್ತಾ ಇದ್ದೀನಿ. ಡಿಸ್ಟ್ರಿಕ್ಟ್ ಸರ್ಜನ್ ಇದರಲ್ಲಿ ಇಲ್ಲಿ ಬಸರೆಡ್ಡಿ ಅವರು ಈ ಥರ ಈಗ ಹೇಳ್ತಾ ಇದ್ದಾರೆ, ತೆಲುಗು ವಿಡಿಯೋ ಇದ್ದಾರೆ, ಫೇಮಸ್ ಇದ್ದಾರೆ. ಅಂದರೆ ಆಲ್ಮೋಸ್ಟ್ ಅಲ್ಲೂ ಈಗ ಬಾಲಕೃಷ್ಣ ಅಂತ ಹೇಳ್ತಾರೆ, ಜೂನಿಯರ್ NTR, ಯಶ್ ಆ ಥರ ಇನ್ನೂ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಫೇಮಸ್ ಇದ್ದಾರೆ. ಅದರಿಂದ ಅವ್ರು ಫಸ್ಟ್ ಹೇಳ್ತಾ ಇದ್ರು, ತಾವೆಲ್ಲ ಗೊತ್ತಿದೆ ಹೆಸರು, ಒಬ್ಬೊಬ್ಬರು ಹೆಸರು ಹೇಳ್ತೀನಿ ಅಂತ. ಸೊ ಅದರಿಂದ ಅವ್ರು ಫೇಮಸ್ ಇರೋದ್ರಿಂದ ಅವ್ರಿಗೆ ಕಾಲ್ ಹೋಗ್ತಾ ಇರುತ್ತೆ. ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಎನಿಥಿಂಗ್ ನನ್ನಿಂದ ಹೆಲ್ಪ್ ಆಗಬೇಕಾದ್ರೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ. ದೆನ್ ಒಂದು ನಾನು ಹೇಳ್ಬೇಕಂದ್ರೆ ಸ್ವಚ್ಛದಲ್ಲಿ NAQS ಅಂತೀವಿ, ನ್ಯಾಷನಲ್ ಕ್ವಾಲಿಟಿ NQAS ಅಂತೀವಿ, ನ್ಯಾಷನಲ್ ಕ್ವಾಲಿಟಿ ಅಸೆಸ್ಮೆಂಟ್ ಪ್ರೋಗ್ರಾಮ್ ಅಲ್ಲಿ NABH ಸ್ಟ್ಯಾಂಡರ್ಡ್ಸ್ ಅಂತೀವಿ, ನ್ಯಾಷನಲ್ ಅಕ್ರಿಡೇಷನ್ ಆಫ್ ಬೋರ್ಡ್ ಸ್ಟ್ಯಾಂಡರ್ಡ್ಸ್ಗೆ ಫಿಟ್ ಇದೆ ನಿಮ್ಮ ಆಸ್ಪತ್ರೆ ಅಂತ ಯಾವಾಗ ಹೇಳ್ತಾ ಇರ್ತೀವಿ. ನಮಗೆ ಸ್ವಲ್ಪ ಇನ್ನು MRI CT ಸ್ಕ್ಯಾನ್ ಆ್ಯಂಡ್ ದೆನ್ ಪಬ್ಲಿಕ್ ಫ್ರೆಂಡ್ಲಿ ಮೂವ್ಮೆಂಟ್ ಏನನ್ನಾದರೆ ಆ ಆಸ್ಪತ್ರೆನ NABH ಸ್ಟ್ಯಾಂಡರ್ಡ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಅಷ್ಟು ಸರ್ವಿಸಸ್ ಇದೆ, ಬಟ್ ಪಬ್ಲಿಕ್ ಫ್ರೆಂಡ್ಲಿ ಆಗಬೇಕಾಗುತ್ತೆ. ಯಾವಾಗಲೂ ನಾವು ಸರ್ವಿಸ್ ಕೊಡುವಾಗ ಪೇಷಂಟ್ ಜೊತೆ ಆ್ಯಸ್ ಎ ಫ್ರೆಂಡ್ ಬಿಹೇವ್ ಮಾಡಬೇಕಾಗುತ್ತೆ, ಆ್ಯಸ್ ಎ ಅಡ್ವೈಸರ್ ಆಗಿ ಬಿಹೇವ್ ಮಾಡಬೇಕಾಗುತ್ತೆ, ನಾಟ್ ಫಾರ್ ಆ್ಯಸ್ ಎ ಡಾಕ್ಟರ್. ಬಿಕಾಸ್ ಈಗಿರುವಂಥ ವ್ಯವಸ್ಥೆಯಲ್ಲಿ ಅವ್ರ ಜೊತೆ ಎಷ್ಟು ಕ್ಲೋಸ್ ಇತ್ತು ಅಷ್ಟು ಅವರು ಸ್ಪಂದನ ಆಗ್ತಾರೆ ಅಂತ ಒಂದು ಅನಿಸಿಕೆ ಇದೆ. ಜೊತೆಗೆ ನಮ್ಮಲ್ಲಿ 27 ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಸರ್ವೆಲೆನ್ಸ್ ಕಾರ್ಯಕ್ರಮದಲ್ಲಿ ಸ್ನೇಕ್ ಬೈಟ್ ಅನ್ನ ಈಗ ಪಬ್ಲಿಕ್ ಹೆಲ್ತ್ ಅಂತ ಪಬ್ಲಿಕ್ ಹೆಲ್ತ್ ಪ್ರೋಗ್ರಾಮ್ ಅಂತ ಮಾಡಿದ್ದೀವಿ. ನಾಯಿಕರತನ ಪಬ್ಲಿಕ್ ಹೆಲ್ತ್ ಕಾರ್ಯಕ್ರಮ ಅಂತ ಮಾಡಿದ್ದೀವಿ. TB ಪ್ರೋಗ್ರಾಮ್ ಅನ್ನ ಸಹ ಪಬ್ಲಿಕ್ ಹೆಲ್ತ್ ಪ್ರೋಗ್ರಾಮ್ ಅಂತ ಮಾಡಿದ್ದೀವಿ. ಈಗ 2025ಗೆ ನಾವು ಛಾಯಾಮುಕ್ತ ಬಳ್ಳಾರಿ ಮಾಡಬೇಕನ್ನೋ ಉದ್ದೇಶದಿಂದ ಸಾಕಷ್ಟು ವ್ಯವಸ್ಥೆಗಳನ್ನು ಸಹ ನಮ್ಮಲ್ಲಿ ಮಾಡಿದ್ದೀವಿ. ಸಿಮಿನೆಟ್ ಅಂತೀವಿ, ಅದರಲ್ಲಿ ಸುಮಾರು 1 ಬ್ಯಾಕ್ಟೀರಿಯಾ ಇದ್ರೂ ಕಟ್ಟಿಡುವಂಥ ವ್ಯವಸ್ಥೆ ಇರುವಂಥ ಮಿಷನ್ಗಳು ನಮ್ಮಲ್ಲಿ 5 ಇದೆ. ಒಂದು ಮಿಷನ್ ಕಾಸ್ಟ್ 30 ರಿಂದ 35 ಲಕ್ಷ ಇರುತ್ತೆ. ನಮಗೆ ಸರ್ಕಾರ ಪ್ಲಸ್ DMFT ಫಂಡಿಂದ ಕೊಡಿಸಿರೋದ್ರಿಂದ ಬಳ್ಳಾರಿ ಒನ್ ಆಫ್ ದಿ ರಿಚೆಸ್ಟ್ ಇನ್ ಡಯಾಗ್ನೋಸಿಸ್ ಅಬೌಟ್ TB ಪೇಷಂಟ್ ಅಂತಲೂ ನಾವು ಹೇಳ್ಬೋದು. ಇಂಥ ವ್ಯವಸ್ಥೆಯಲ್ಲೇ ಇದೆ. ತಮ್ಮಿಂದ ಜನರಿಗೆ ಹೋದರೆ ಒಂದು TB ಪೇಷಂಟ್ಗೆ ಇರುವಂಥ ಕೆಮ್ಮಾಗಿರ್ಬೋದು, ಜ್ವರ ಆಗಿರ್ಬೋದು, ಅಥವಾ ಸತತವಾಗಿ ಅವ್ರ ಮನೆಯಲ್ಲಿ TB ಕಾಯಿಲೆ ಇರುವಂಥ ಪೇಷಂಟ್ ಚಿಕಿತ್ಸೆ ಪಡ್ತಾ ಇದ್ರೆ ಅಂಥವ್ರು ಬಂದು ಅದರಲ್ಲಿ 2 ತಾಸದಲ್ಲಿ TB ಇದೆ ಇಲ್ಲ ಅನ್ನುವಂಥ ವ್ಯವಸ್ಥೆ ಆಗುವಂಥ ಇನ್ಸ್ಟ್ರೂಮೆಂಟ್ಸ್ ಇದೆ ನಮ್ಮಲ್ಲಿ. ಅದನ್ನು ಸಹ ತಮ್ಮಿಂದ ಪ್ರಚಾರ ಆಗ್ತಾ ಇದ್ದಾರೆ ಅಂಥವು ಈಸಿಯಾಗಿ ನಾವು ಕಂಡುಹಿಡ್ಬೋದು. ಈಗ ಹಾವು ಕಡತಕ್ಕೆ ಬೇಕಾಗಿರುವಂಥ ಔಷಧಿಗಳಾಗಲಿ,
ನಾಯಿ ಕಡತಕ್ಕೆ ಇರಬೇಕಾದಂಥ ಔಷಧಿಗಳಲ್ಲಿ ಎಲ್ಲೇ ಶಾರ್ಟೇಜ್ ಇದೆ ಅಂದರೆ ತಮ್ಮಿಂದ ಆಗಿದೆ ಅಂದರೆ ಅಥವಾ ನಮ್ಮಲ್ಲಿ ಲಭ್ಯವಿದೆ, ಯಾರೇ ಒಬ್ಬರು ಡಾಗ್ ಬೈಟ್ ಆದರೆ ಅದು ನೆಗ್ಲೆಕ್ಟ್ ಮಾಡೋಂಗಿಲ್ಲ, ಅದು ಒಳ್ಳೆ ನಾಯಿ, ಇದನ್ನು ನಮ್ಮ ಊರಲ್ಲಿರೋದು ನಾಯಿ ಅನ್ನೋದನ್ನ ಅದಕ್ಕೆ ಚಿಕಿತ್ಸೆ ತಗೋಬೇಕು ಅಂತ ತಮ್ಮಿಂದ ಪ್ರಚಾರವಾಗಿದ್ದರಿಂದ ಅದನ್ನು ಸಹ ನಮಗೆ ಪ್ರಚಾರ ಆಗುತ್ತೆ. ಅದ್ರ ಜೊತೆಯಲ್ಲಿ ಮುಖ್ಯವಾಗಿ ತಾವು ನೋಡ್ತಾ ಇದ್ರಿ ತಾಯಿ ಮತ್ತು ಮಕ್ಕಳ ಮರಣವನ್ನು ನಾವು ಜೀರೋ ತರಬೇಕು ಅಂತ ಇದೆ. ಆದರೂ ಸಡನ್ ತಾಯಿ ಮಗುವಿನವಾಗಿರುವಂತಹ ಕಾಂಪ್ಲಿಕೇಶನ್ಸ್ ಅಲ್ಲಿ ಕೆಲವು ಡೆತ್ಸ್ ಆಗ್ತಾ ಇರುತ್ತೆ. ಆಗ್ಬಾರ್ದು ಅಂದ್ರೆ ಮೊದಲು ಅಷ್ಟು ತಾಯಿ ಮತ್ತು ಅಲ್ಲಿರುವಂಥ ನಮ್ಮ ಕಾರ್ಯಕರ್ತರುಗಳಿಗೆ ಏನು ಮಾಡ್ತಾರೆ ಅಂತ ಅದ್ರ ಮಾಹಿತಿಯನ್ನು ನಾವು ಕೊಡುವಂಥ ವ್ಯವಸ್ಥೆ ತಮ್ಮಿಂದ ಅಂದರೆ ಖಂಡಿತ ಜೀರೋ ತರಬಹುದು ತಾಯಿ ಮರಣಗಳನ್ನು. ಇನ್ನು ಎಸ್ಪೆಷಲಿ ಮಕ್ಕಳು 0 to 29 ಡೇಸ್ ಒಳಗಡೆ ಸಾಯುವಂಥ ಮಕ್ಕಳ ಸಂಖ್ಯೆ ನಾವು IEC ಅನ್ನು ಕೊಟ್ಟರೆ ಅದನ್ನು ಸಹ 0 ತರಬಹುದು ಅಂತ ಈ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ವಿ. ಅದ್ರ ಜೊತೆಲಿ ಈಗಾಗಲೇ ವಿಜಯ ಕರ್ನಾಟಕದಲ್ಲಿ ಒಂದ್ಸರಿ ಬಂದಿತ್ತು, ನಾವು ವಾಟ್ಸಪ್ ಗ್ರೂಪ್ಸ್ ಅಂತ ಮಾಡಿದ್ದೀವಿ. ವಿಲೇಜ್ ಮಟ್ಟದಲ್ಲಿ ಸಹ ನಾವು ವಾಟ್ಸಪ್ ಗ್ರೂಪಲ್ಲಿ ಆ ಊರಲ್ಲಿರುವಂಥ ಮುಖಂಡರನ್ನು ಸಹ ಸೇರಿಸ್ಕೊಂಡು ಅಲ್ಲಿರುವಂಥ ಎನಿ ಎಮರ್ಜೆನ್ಸಿ ಇರುವಾಗ ನಾವು ಅದನ್ನು ಅಟೆಂಡ್ ಮಾಡೋದರಿಗೆ ಆ ವಾಟ್ಸಪ್ಪಲ್ಲಿ ಸ್ಮಾಲ್ ಮೆಸೇಜ್ ಆಗ್ತದೆ ಸರ್, ನಮ್ಮೂರಲ್ಲಿ ಇಂಥ ಗರ್ಭಿಣಿಗೆ ಚಿಕಿತ್ಸೆ ಬೇಕಾಗುತ್ತೆ ಅಥವಾ ಆಂಬುಲೆನ್ಸ್ ಬೇಕಾಗುತ್ತೆ ಅಂದರೆ ಇಮಿಡಿಯೇಟ್ ಆಗಿ ಅದರಲ್ಲಿ ಸ್ಪಂದನೆ ಮಾಡುವಂಥ ಮೆಡಿಕಲ್ ಆಫೀಸರ್ ಪ್ಲಸ್ ನಮ್ಮ ಸ್ಟಾಫ್ ಅನ್ನು ಸಹ ಅದನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಎಲ್ಲ ಇದನ್ನು ಮಾಡಿ ಸಹ ಅದನ್ನು ಸೋಷಿಯಲ್ ಮೀಡಿಯಾ ಮುಖಾಂತರ ಅದನ್ನು ಜಾಸ್ತಿ ನಾವು ಮಾಡುವಂಥ ವ್ಯವಸ್ಥೆ ಮಾಡಬೇಕು ಅಂತ ಇದೆ. ಜೊತೆಲಿ ಎವ್ರಿ ಗ್ರೂಪ್ ನಮಗೆ ಕೆಲವು ಡೇಸ್ ಅಂತ ಮಾಡ್ತೀವಿ. ಮೇ ಬಿ ವರ್ಲ್ಡ್ TB ಡೇ, ಈ ಮಾರ್ಚಲ್ಲಿ 24th ವರ್ಲ್ಡ್ TB ಡೇ ಇದೆ, ಲೈಕ್ ದಟ್ AIDS ಡೇ ಅಂತ ಅಥವಾ ದೆನ್ ಡಯಾಬಿಟಿಸ್ ಡೇ ಅಂತ ಇದರನ್ನು ಆಯಾ ಮಂತಲ್ಲಿ ತಮಗೆ ನೆನಪಿರಲಿ. ಅದ್ರ ಜೊತೆಯಲ್ಲಿ ನಾವು ಕೊಡುವಂಥ ಆರ್ಟಿಕಲ್ ಅನ್ನು ಬರೀಬೇಕು ಅನ್ನೋ ಉದ್ದೇಶದಿಂದ ಇದರಲ್ಲಿ ತಮ್ಮ ಕೊಟ್ಟಿರುವಂಥ ಬುಕ್ಕಲ್ಲಿ ನಾವು ಮೆನ್ಷನ್ ಮಾಡಿದ್ವಿ. ದಯವಿಟ್ಟು ಏನೋ ಒಂದು ಆ ಡೇ ಇರೋ ದಿನ ಒಂದು ಹೆಡ್ಡಿಂಗ್ ಅನ್ನು ಹಾಕಿ ಏನು ಮಾಡಬೇಕಾಗುತ್ತೆ, ಸ್ಟೈಲ್ ಈಗಿರುವಂಥ ಜಂಕ್ ಫುಡ್ಸ್ ಅಲ್ಲಿ ಏನೇನು ಅವಾಯ್ಡ್ ಮಾಡಬೇಕಾಗುತ್ತೆ, ಡಯಾಬಿಟಿಸ್ ಪೇಷಂಟ್ಸ್ ಆದರೆ ದೆನ್ ಪ್ರತಿನಿತ್ಯ ಒಂದಿಷ್ಟು ವಾಕ್ ಮಾಡಬೇಕಾಗುತ್ತೆ, ಅಥವಾ ಹೈಪರ್ಟೆನ್ಷನ್ ಇರುವಂಥ ಪೇಷಂಟ್ಸ್ ಏನು ಮಾಡಬೇಕಾಗುತ್ತೆ, ಕಾರ್ಡಿಯಾಕ್ ಲೋಡ್ ಅಂತೀವಿ ಅಂದರೆ ಹಾರ್ಟ್ಗೆ ತೊಂದರೆ ಆಗದಂತೆ ಏನು ಮಾಡ್ಕೋಬೇಕಾಗುತ್ತೆ ಅಂತ ಆ ಮಾಹಿತಿಯನ್ನು ಅವತ್ತು ದಿನಾಚರಣೆ ದಿನ ಹಾಕಿದ್ರೆ ಅಲ್ಲಿಂದ ಉಪಯೋಗ ಆಗುತ್ತೆ. ದೆನ್ ಇದನ್ನು ಹೇಳ್ತಾ ದೆನ್ ಇಲ್ಲಿ ಈಗಾಗಲೇ ನಾವು ತಮ್ಮಲ್ಲಿ ಸಾಕಷ್ಟು ಸುದ್ದಿಗಳನ್ನು ಸಹ ಕೊಟ್ಟಿದ್ವಿ, ತಾವು ಪ್ರಚಾರ ಮಾಡಿದ್ರಿ. ಈ ಬಳ್ಳಾರಿ ಜಿಲ್ಲೆಯಲ್ಲಿ ನಾವು ಆರ್ಗನ್ ಡೊನೇಷನ್ ಅಂತ ಅಂಗಾಂಗ ದಾನಗಳ ಬಗ್ಗೆ ಸಾಕಷ್ಟು ಮಾಧ್ಯಮದಲ್ಲಿ ಮಾಹಿತಿಯನ್ನು ಕೊಟ್ಟ ನಂತರ ನಾವು ಸೆಂಟ್ರಲ್ ಗೌರ್ಮೆಂಟಲ್ಲೇ ನಾವು ಮೊದಲನೇ ಸ್ಥಾನಕ್ಕೆ ಬಂದಿದ್ದೀವಿ. ಸುಮಾರು 4,384 ಆರ್ಗನ್ ಡೊನೇಷನ್ ಇದನ್ನು ಮಾಡಿರೋದ್ರಿಂದ ಅದ್ರ ಜೊತೆಯಲ್ಲಿ ಮೊನ್ನೆ ತಾನೇ ಸಿಗುಪ್ಪ ಇದರಲ್ಲಿ 5 ಡೊನೇಷನ್ ಮಾಡಿ ಅವ್ರು ಈವನ್ ಅದನ್ನು ನಾವು ಕೊಟ್ಟಿರೋದು ಕರೆಕ್ಟು ಅನ್ನೋಂಥ ಇದನ್ನು ಸಹ ಮಾಧ್ಯಮಗಳಲ್ಲಿ ಬಂದಿದೆ. ಅದರಲ್ಲಿ ದೇ ಆರ್ ರೆಡಿ ಟು ಗಿವ್ ಅಂತ ಮಾರುತಿ ಶೆಟ್ಟಿ ಅಂತ. ಅದನ್ನ ಜೊತೆಯಲ್ಲಿ ಈವನ್ ಕಾಲೇಜ್ ಹುಡುಗರು ಸಹ ನಾವು ಕೊಡ್ತೀವಿ ಅನ್ನೋಂಥ ಕೆಲವು ಇದರಲ್ಲಿ ಒಂದು ಅವರೇ ರಿಜಿಸ್ಟರ್ ಮಾಡಿರುವಂಥ ಇದರಲ್ಲಿದೆ. ಇನ್ನು ಮುಂದೆ ಆಲ್ಸೋ ಈ ತಿಂಗಳು 31ವರೆಗೆ ನಮ್ಗೆ ಅವಕಾಶ ಇರೋದ್ರಿಂದ ಜಾಸ್ತಿ ಆರ್ಗನ್ ಡೊನೇಷನ್ ಮಾಡುವಂಥ ವ್ಯವಸ್ಥೆ ಇದ್ದರೆ ಎಲ್ಲ ಆರ್ಗನ್ಸನ್ನು ಡೊನೇಟ್ ಮಾಡ್ಬೋದು. ಅಂದರೆ ಸುಮಾರು ಇವನ್ ಸ್ಕಿನ್ ಆಲ್ಸೋ ಮಾಡ್ಬೋದು ಅಂತಿದೆ. ಕೊಟ್ಟರೆ ಇನ್ನೂ ಒಳ್ಳೆಯದಂತ ನಮ್ಮ ಮಾಧ್ಯಮದಲ್ಲಿ ಮತ್ತೆ ವಿಚಾರ ಆಗಬೇಕು ಅಂತ ಹೇಳ್ತಾ, ಸೊ ತಮ್ಮ ಒಂದು ಏನು ಮಾಧ್ಯಮ ಪ್ರತಿನಿಧಿಗಳನ್ನ ಒಂದು ನಮ್ಮ ಆಸ್ಪತ್ರೆಯನ್ನಾಗಲಿ ಒಂದು ಆರೋಗ್ಯ ಕಾರ್ಯಕ್ರಮನಾಗಲಿ ಎಲ್ಲ ನಡೆಸಬೇಕಂದ್ರೆ ತಮ್ಮ ಪಾತ್ರ ಬಹಳ ಮುಖ್ಯ. ಎಷ್ಟು ಮುಖ್ಯ ಅಂದ್ರೆ ನೀವು ಆ ಭಾಷಾ ಸಿನಿಮಾದಲ್ಲಿ ಬರುತ್ತಲ್ಲ, ಒಂದು ಸಾರಿ ಹೇಳಿದ್ರೆ 1,000 ಚಪ್ಪಿನಟ್ಲೆ, ನೀವು ಒಬ್ಬರು ಹೇಳಿದ್ರೆ ನೀವು ಇಡೀ 1,000 ಜನ 5,000 ಜನಕ್ಕೆ ಮೆಸೇಜ್ ಹೋಗ್ತದೆ, ಒಬ್ಬೊಬ್ರು ಒಂದೊಂದು ಹೇಳಿದ್ರೆ. ಸೊ ಅಷ್ಟರ ಮಟ್ಟಿಗೆ ನಿಮ್ದು ಪರಿಣಾಮಕಾರಿ. ಒಳ್ಳೇದಾಗಲಿ, ಅದು ಒಂದು ಸಮಾಜಕ್ಕೆ ಯಾವುದೇ ಆಗ್ಬೋದು ಒಳ್ಳೇದಾಗತಕ್ಕಂಥ ಕಾರ್ಯಕ್ರಮ ತಾವು ಬಿಂಬಿಸಿದಾಗ ಡೆಫಿನೆಟ್ಲಿ ರೀಚ್ ದಿ ಪೀಪಲ್ ಅಂಡ್ ಇನ್ ಟರ್ನ್ ಅವ್ರಿಗೆ ಬೆನಿಫಿಟ್ ಆಗುತ್ತೆ. ಅವಾಗ ಬೆನಿಫಿಟ್ ಆದಾಗ ನಿಮ್ಮನ್ನ ಜನ ನೆನೆಸ್ತಾರೆ. ಕೋವಿಡ್ ಟೈಮಲ್ಲಿ ಕೂಡ ಸಾಕಷ್ಟು ಸಾವು ಸೇವೆ ಮಾಡಿದ್ರೆ ಅಂತಲೇ ಹೇಳ್ಬೇಕು. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ತಮ್ಮದು ಆಗಲಿ ಇವತ್ತು ಒಂದು ಆಸ್ಪತ್ರೆಯನ್ನಾಗಲಿ ಒಂದು ಆರೋಗ್ಯ ಕಾರ್ಯಕ್ರಮ ನಡೆಸ್ಬೇಕಂದ್ರೆ DHO ಆಗಲಿ ನಾನಾಗಲಿ ಪ್ರತಿಯೊಬ್ಬರದು ಇಂಪಾರ್ಟೆಂಟ್ ಇದೆ. ನಾವು ಯಾಕಂದ್ರೆ ಪಬ್ಲಿಕ್ ಅಲ್ಲಿ ನಾವು ಆಗಿರ್ತಕ್ಕಂಥದ್ದು ಒಂದು ರೋಗಿನ ಗುಣಮುಖ ಮಾಡಬೇಕಂದ್ರೆ ಜನಪ್ರತಿನಿಧಿಗಳದ್ದು ಮುಖ್ಯ, ಸಮಾಜ ಸಂಘ ಸಂಸ್ಥೆಗಳದ್ದು ಮುಖ್ಯ, ನಾವು ಮಾಧ್ಯಮ ಪ್ರತಿನಿಧಿಗಳದ್ದು ಮುಖ್ಯ, ಪ್ರತಿಯೊಬ್ಬರದು ಅಧಿಕಾರಿಗಳು ಎಲ್ಲರದ್ದು ಸಹಾಯವಾಗಿ ನಿಮ್ಮನ್ನೆಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಹೋದಾಗ ಮಾತ್ರ ಒಂದು ರೋಗಿಗೆ ನಾವು ಟ್ರೀಟ್ಮೆಂಟ್ ಮಾಡೋಕ್ಕಾಗುತ್ತೆ.
ಇವತ್ತು ಅವರು ಏನೇ ಆಗಲಿ ನಮಗೆ ನೀವೆಲ್ಲರೂ ಇರೋದಕ್ಕೆ ನಮಗೆ ಒಂದು ಎಚ್ಚರಿಕೆಯ ಗಂಟೆ. ಯಾವುದೇ ರೀತಿಯಾಗಿ ನಾವು ಒಂದು ಹೆಜ್ಜೆ ಮುಂದಿಡಬೇಕಂದ್ರೆ ಹಿಂದ್ಗಡೆ ನೋಡ್ತಾ ಇರ್ತೀವಿ, ನಮ್ಮ ಹಿಂದೆ ಇದ್ದಾರೆ, ನಮ್ಮನ್ನ ಎಚ್ಚರಿಸಕ್ಕಿದ್ದಾರೆ ಅಂತೇಳಿ ಸಮಾಜಮುಖಿ. ಸೊ ನಾವು ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಕ್ಕಾಗಲಿ, ಯಾವ್ದಾದ್ರು ಒಂದು ಬೇರೆ ಏನಾದ್ರು ಒಂದು ದೊಡ್ಡದು ಮಾಡ್ಬೇಕಂದ್ರೆ ಯೋಚನೆ ಮಾಡ್ತೀವಿ, ಹೌದು ಇದು ಕರೆಕ್ಟ್ ಆಯ್ತಾ ಇಲ್ಲ, ನೆಕ್ಸ್ಟ್ ನಮ್ಮನ್ನ ಪ್ರಶ್ನೆ ಮಾಡ್ಬೋದು ಅನ್ನೋ ಒಂದು ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ತಾವು ಒಂದು ಮುಖ್ಯವಾಗಿ ಅರಿವನ್ನು ಮೂಡಿಸಿ ಅಂದ್ರೆ ನಮಗೆ ಒಂದು ನೊಗಲು ಕಟ್ತಂಗೆ, ಅಂದ್ರೆ ಹಿಂದ್ಗಡೆ ಬ್ರೇಕ್, ಯಾವ್ದು ಒಳ್ಳೆ ಕಾರ್ಯಕ್ರಮಕ್ಕೆ ಅದೇ ರೀತಿ ಪ್ರೋತ್ಸಾಹ ಕೊಡ್ತೀರಿ, ಯಾವ್ದೋ ಒಂದು ಸರಿ ಆಗ್ತಾ ಇರುತ್ತೆ ತಕ್ಷಣ ನಮಗೆ ಸ್ಪಂದಿಸಿ ಏನಾಗಿದೆ, ಏನ್ ತೊಂದರೆ ಇದೆ ಅಂತ ಕೇಳ್ಬಿಟ್ಟು ತಕ್ಷಣ ನಮಗೆ ಈ ತರ ಸರಿ ಪ್ರಾಬ್ಲಮ್ ಇದೆ ಸರ್, ಸರಿ ಮಾಡ್ಕೊಡಿ ಅಂತ ನಮಗೆ ಸಾಕಷ್ಟು ಸರಿ ಎಲ್ಲಾ ಜನ ಮಾಧ್ಯಮ ಪ್ರತಿನಿಧಿಗಳು ಪ್ರತಿಯೊಬ್ಬರು ನನಗೆ ಇಷ್ಟು ವರ್ಷ ಕೆಲಸ ಮಾಡೋದಕ್ಕೆ ತಾವೆಲ್ಲರೂ ಸಹಕಾರ, ಏನೇ ಇದ್ರು ಒಂದು ತೊಂದರೆ ತಕ್ಷಣ ಫೋನ್ ಮಾಡ್ತೀವಿ, ತಕ್ಷಣ ಬಿಂಸಕ್ಕೆ ಹೋಗೋದಿಲ್ಲ, ಅದು ಏನಿದೆ ತಿಳ್ಕೊಂಡು ನಾವು ಸರಿ ಮಾಡ್ತೀವಿ, ಆ ಸಮಯ ತಗೊಂಡು 1 ದಿವಸ 2 ದಿವಸ ಸರಿ ಮಾಡ್ಕೊಡ್ತೀವಿ. ಸೊ ಅದು ಆಗದೇ ಇದ್ದಾಗ ಡೆಫಿನೆಟ್ಲಿ ನಾವು ಮೂವ್ ಆಗ್ತದೆ ಪಬ್ಲಿಕ್. ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಗೆ ತಾವು ಸಾಕಷ್ಟು ಸಹಕಾರ ಮಾಡ್ತಾ ಇದ್ರಿ. ಇವತ್ತು ನಮ್ಮ ಜಿಲ್ಲಾ ಆಸ್ಪತ್ರೆ ಆಗ್ಲಿ, ಇವತ್ತು ಎಲ್ಲ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿ ಇರ್ಬೇಕಂತ ನಮ್ಮದು ಕೂಡ ಬಹಳಷ್ಟು ಪಾತ್ರ ಮುಖ್ಯ ಅಂತಾನೆ ಹೇಳ್ತಾ, ಇವತ್ತು ನಮ್ಮ ಜಿಲ್ಲಾ ಆಸ್ಪತ್ರೆ ನಮಗೆಲ್ಲ ಗೊತ್ತಿದೆ. ನಾವು 2016ರಲ್ಲಿ ನಾವು ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ 5 minutes ಮಾರ್ಚ್ ಅಪಾಯಿಂಟ್ ಆಯ್ತು. ಯಾಕಂದ್ರೆ ಅದ್ರಲ್ಲಿ ನಿಮ್ದು ಕೂಡ ಬಹಳ ಪಾತ್ರ ಇತ್ತು. 16ನಲ್ಲಿ ನಾವು ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ತಗೊಂಡು ನಮ್ಮ ಎಲ್ಲ ಆಫೀಸರ್ಸ್ ಮತ್ತು ನಮ್ಮ ಸ್ಟಾಫ್ ಸಿಬ್ಬಂದಿಗಳು ಸೇರ್ಕೊಂಡು ಅವತ್ತು ಬರೀ ಒಂದು ಹೆರಿಗೆ ಮಾತ್ರ ನಡೀತಾ ಇರ್ತೀವಿ, ಬೇರೆ ಯಾವುದೇ ನಡೀತಾ ಇರಲಿಲ್ಲ. ಆ ಹೆರಿಗೆ ನಡೆದಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಬೇರೆ ಸ್ಕ್ಯಾನಿಂಗ್ ಆಗಲಿ, ಆ ಪೇಷಂಟ್ ಏನಾದ್ರು ಮೆಡಿಸಿನ್ ಇಂದ ನೋಡ್ಬೇಕಾಗ್ಲಿ, ಇಲ್ಲ ಸರ್ಜರಿಯಿಂದ ನೋಡ್ಬೇಕಾಗ್ಲಿ, ಆರ್ಥೋಪೆಡಿಕ್ಸ್ ನೋಡ್ಬೇಕಂದ್ರೆ ಇಲ್ಲಿಂದ ಆ ರೋಗಿನ ನಾವು ಗರ್ಭಿಣಿಯನ್ನ ಮೆಡಿಕಲ್ ಕಾಲೇಜಿಗೆ ಕಳಿಸ್ಬೇಕಾಗ್ತಾ ಇತ್ತು. ಆ ತೊಂದರೆ ನಾವು ಇರ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಅರ್ಥಕೊಂಡು ಬೇಡ ಇಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ ಬರಲಿ, ಸೊ 1-2 ನಡ್ಸಕ್ಕಾಗಲ್ಲ ಒಂದು ತೀರ್ಮಾನದಿಂದ ಅವತ್ತು ಆ ಹೆರಿಗೆ ಡಿಪಾರ್ಟ್ಮೆಂಟ್ ಪೀಡಿಯಾಟ್ರಿಕ್ಸ್, ಮೆಡಿಸಿನ್, ಸರ್ಜರಿ ನೀವೆಲ್ಲರಿಗೂ ಗೊತ್ತಿದೆ, ಎಲ್ಲಾ ಡಿಪಾರ್ಟ್ಮೆಂಟ್ ಇವತ್ತಿಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಆಕ್ಸಿಡೆಂಟ್ ಆಗಲಿ, ಒಂದು ಆರ್ಥೋಪೆಡಿಕ್ ಕೇಸ್ ಆಪರೇಟ್ ಮಾಡ್ತಾ ಇದ್ದೀವಿ, ಅರ್ನಿಯಾ ಕೇಸ್, ಸೊ ಏನೇ ಆಗಲಿ ಮೆಡಿಸಿನ್, ICU ಕೂಡ ಇತ್ತೀಚೆಗೆ ನಾವು ಹಬ್ ICU ಸ್ಟಾರ್ಟ್ ಮಾಡಿದ್ದೀವಿ. ಸೊ ಈ ನಿಟ್ಟಿನಲ್ಲಿ ಎಲ್ಲಾ ಒಂದು ಸಿಟಿ ಸೆಂಟರ್ ಅಲ್ಲಿ ಇವತ್ತು ಇಷ್ಟು ವ್ಯವಸ್ಥೆ ಬರಬೇಕು, 4 ಜನಕ್ಕೆ ಸಹಾಯ ಆಗಬೇಕು. ತಮ್ಮೆಲ್ಲರ ಪಾತ್ರ ಬಹಳ ಮುಖ್ಯ ಈ ವಿಷಯದಲ್ಲಿ. ಡೊನೇಟರ್ಸ್ 2 persons ಮೊದಲಿಯಾರ್ ಫ್ಯಾಮಿಲಿಯಿಂದ, ಸೊ ಅವರಿಗೆ ನಾನು ನಮ್ಮೆಲ್ಲರ ಪರವಾಗಿ ಅವರಿಗೆ ಕೃತಜ್ಞತೆ ತಿಳಿಸ್ಬೇಕು. ಯಾಕಂದ್ರೆ ಇಷ್ಟು ಸಿಟಿ ಸೆಂಟರ್ ನಮಗೆ ಇಷ್ಟು ಒಂದು ವಿಶಾಲವಾದ ಜಾಗವನ್ನು ಕೊಟ್ಟಿದ್ದಾರೆ ಒಂದು ಹೆಲ್ತ್ ಫೆಸಿಲಿಟೀಸ್ ಮಾಡ್ಕೊಳ್ಳೋದಕ್ಕೋಸ್ಕರ. ಸೊ ದಿಸ್ ವಾಸ್ 2015 ಅಲ್ಲಿ ಬೆಸ್ಟ್ ಹಾರ್ಲಿ ಆಸ್ ಯು ನೋ ದಿ 200 to 300 ಔಟ್ ಪೇಷಂಟ್ ವಾಸ್ ರನ್ನಿಂಗ್ ಓನ್ಲಿ ವಿತ್ ಆಬ್ಸ್ಟೆಟಿಕ್ಸ್ and pediatric department with admission of 100 patients admission ಆಗ್ತಾ ಇತ್ತು. So 2015 it has been handed over. Most of our senior press people know this. So with all the specialist doctors, with the implementation of the national programs ಮಾಡಬೇಕು, ಒಂದು ಸಿಟಿ ಸೆಂಟರ್ ಎಲ್ಲ ಸರ್ವಿಸಸ್ ಆಲ್ ಡಿಪಾರ್ಟ್ಮೆಂಟ್ಸ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಹಾಸ್ಪಿಟಲ್ ಹೆಲ್ತ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ನಮಗೆ ಗರ್ಭಿಣಿಯರಿಗೆ ಎಲ್ಲರಿಗೆ ಏನೇನು ಬೇಕು ಅದನ್ನ ವಿಮ್ಸಿಂದ ತರಿಸಿ ಇಲ್ಲಿ ಕೊಡ್ತಾ ಇದ್ದೀವಿ. Next another 1 or 2 months we are going to start blood bank itself, so that ನಾವು ಕ್ಯಾಂಪ್ಸ್ ಆರ್ಗನೈಸ್ ಮಾಡಿ ನಮ್ಮನ್ನ ಪರಿಪರಿಗೆ ಕೊಡೋದಕ್ಕೆ ನಮ್ಮ ಹಾಸ್ಪಿಟಲ್ ಕೊಡೋದಕ್ಕೆ ಬ್ಲಡ್ ಬ್ಯಾಂಕ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಂಡ್ DNB ಕೋರ್ಸಸ್ ಈಗ ಮೆಡಿಕಲ್ ಕಾಲೇಜಲ್ಲಿ ಹೆಂಗೆ ಪೋಸ್ಟ್ ಗ್ರಾಜುಯೇಷನ್ ಸ್ಟಾರ್ಟ್ ಮಾಡಿದ್ದಾರೆ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್ಸ್, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಎಲ್ಲ ವಿದ್ಯಾರ್ಥಿಗಳು ಬಂದಿದ್ದಾರೆ. ಅವರಿಂದ ನಮಗೆ ಕ್ವಾಲಿಟಿ ಅಂಡ್ ಕ್ವಾಲಿಟಿ ಸರ್ವಿಸಸ್ ಕೂಡ ಸಾಕಷ್ಟು ಹೆಲ್ಪ್ ಆಗುತ್ತೆ. ಈಗ ನಮ್ಮಲ್ಲಿ 50 ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರಿಗೆ ಬೇಕಾಗಿರ್ತಕ್ಕಂಥ ಅಕಾಮಿಡೇಷನ್ ಅಂಡ್ ರೋಗಿಗಳಿಗೆ ಟ್ರೀಟ್ಮೆಂಟ್ ಮಾಡೋದಕ್ಕೆ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಎರಡೂ ಇಂಪ್ರೂವ್ ಆಗಿದೆ. ಅದೇ ನಿಟ್ಟಿನಲ್ಲಿ ಟೆಲಿಮೆಡಿಸಿನ್ ಕೂಡ ಕೊಡ್ತಾ ಇದ್ದೀವಿ. ಅಂದ್ರೆ ಈಗ ಪೆರಿಫರಿಯಿಂದ ತಾಲೂಕಾ ಈ CSC ಇಂದ CHOಗಳು, ಸ್ಮಾಲ್ ಸೆಂಟರ್ಸ್ ಇಂದ ಇಲ್ಲಿಗೆ ನಮಗೆ ಕಾಲ್ ಮಾಡಿಬಿಟ್ಟು ಅಪ್ ಸೆಂಟರ್ ಅಂತ ಮಾಡಿದ್ವಿ. ಸೊ ದೇ ಟೇಕ್ ದಿ ಅಡ್ವೈಸ್ ಬೈ ಫೋನ್ ಅಂಡ್ ವಿಡಿಯೋ ಕಾಲ್ ಮೂಲಕ ನಾವು ಅವರಿಗೆ ಸಜೆಷನ್ ಕೊಡ್ತೀವಿ. ನಮ್ಮಲ್ಲಿ ಇರ್ತಕ್ಕಂಥ ಸ್ಪೆಷಲಿಸ್ಟ್ ಡಾಕ್ಟರ್ ಅವ್ರು ಇಲ್ಲಿಗೆ ಬರೋದು ತಪ್ಪುತ್ತೆ, ಇಲ್ಲಿ ಸ್ಮಾಲ್ ಹೇರ್ಮೆಂಟ್ಸ್ ಏನಾದ್ರು ಇರ್ತದೆ ಅದನ್ನ ಕ್ಲಾರಿಫೈ ಮಾಡ್ಕೊಂಡು ಅಲ್ಲೇ ಟ್ರೀಟ್ಮೆಂಟ್ ಕೊಡ್ತೀವಿ. ಅದಕ್ಕೋಸ್ಕರ ಇಲ್ಲಿವರೆಗೂ ಬರೋದು ಅವಶ್ಯಕತೆ ಇರಲ್ಲ. ಸೊ ದರ್ ಟೈಮ್ ಅಂಡ್ ಎವ್ರಿಥಿಂಗ್ ವಿಲ್ ಬಿ ಸೇವ್ಡ್. ಲಾಸ್ಟ್ ಇಯರ್ 8% ಇದೆ, ಈ ವರ್ಷ 7.8% ಇದೆ. ಸೊ ಇದಕ್ಕೆ ಪ್ರತಿದಿನ ಪ್ರತಿನಿತ್ಯ ನೀವು ನಾವು ಎಲ್ಲರೂ ಇದ್ರ ಬಗ್ಗೆ ಶ್ರಮಪಟ್ಟು ಕಾರ್ಯ ಮಾಡ್ತಾ ಇರೋದಕ್ಕೆ ಈ ಒಂದು ಮರಣದ ಪ್ರಮಾಣ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಜನರಿಗೆ ಅರಿವು ಮೂಡಿಸಿ ಅವರು ಬೇಗ ಕಾಯಿಲೆನ ಪತ್ತೆ ಹಚ್ಚಿಕೊಂಡು ಅವರು ಚಿಕಿತ್ಸೆ ಪಡಿತಾ ಇದ್ದಾರೆ.
ಇದರಲ್ಲಿ ಖುಷಿ ಸುದ್ದಿ ಏನು ಅಂದ್ರೆ ಇದನ್ನ ನಾನು ಹಂಚ್ಕೊಳ್ಬೇಕು. ಮಾರ್ಚ್ 24 ಇದೇ ತಿಂಗಳು ಮಾರ್ಚ್ 24 ವರ್ಲ್ಡ್ ಟಿಬಿ ಡೇ ಇದೆ. ಆದ್ರೆ ಒಂದು ಏನು ಕೋಡ್ ಆಫ್ ಕಂಡಕ್ಟ್ ಬಂದ್ರೆ ಮೋಸ್ಟ್ ಪ್ರಾಬ್ಲಿ ನಾವು ಆ ಒಂದು ಅದ್ದೂರಿ ಆಚರಣೆ ಯಾವಾಗ್ಲೂ ಪ್ರತಿ ವರ್ಷ ಮಾಡ್ತೀವಿ. ಆ ಒಂದು ಅದ್ದೂರಿ ಆಚರಣೆ ಇರ್ಲಿಕ್ಕಿಲ್ಲ, ಸಿಂಪಲ್ ಆಗಿ ಮಾಡ್ತೀವಿ ಅಂತ ಅನ್ಸುತ್ತೆ. ಅವತ್ತಿನ ದಿನ ನಾವು ಹೇಳ್ಬೇಕು ಅಂತ ಅನ್ಕೊಂಡಿದ್ವಿ, ಬಟ್ DMF ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ ಇಂದ ನಮಗೆ 3 CPNAT ಯಂತ್ರಗಳು ಮಾನ್ಯ DC ಸಾಹೇಬರು ಕೊಡಿಸ್ಕೊಟ್ಟಿದ್ದಾರೆ. ಈಗ ಇನ್ನೂ 6 CPNAT ಯಂತ್ರಗಳು ಎಕ್ಸ್ರೇ ಮಿಷಿನ್ ಕಂಪ್ನಿಗೆ ಅಂಡ್ ಹ್ಯಾಂಡ್ ಹೆಲ್ಡ್ ಎಕ್ಸ್ರೇ ಅಂತಾನು ನಮಗೆ ಕೊಡಿಸ್ಕೊಳ್ಳಿಕ್ಕೆ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಸೊ ಈ ಯಂತ್ರಗಳು CPNAT ಯಂತ್ರಗಳಿಂದ ಬೇಗ ನಾವು ಕ್ಷಯರೋಗನ್ನ ಪತ್ತೆ ಹಚ್ಚಬಹುದು. ಈಗಾಗಲೇ ವಿಮ್ಸ್ ಮತ್ತೆ ಬಳ್ಳಾರಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ನಲ್ಲಿ ಯಂತ್ರಗಳಿದೆ, CPNAT ಯಂತ್ರಗಳು. ಇನ್ನು 3 CPNAT ಯಂತ್ರಗಳು ನಮ್ಮ ಸಿರುಗುಪ್ಪ ಜನರಲ್ ಹಾಸ್ಪಿಟಲ್, ನಮ್ಮ ಸಂಡೂರು ಜನರಲ್ ಹಾಸ್ಪಿಟಲ್, ಇನ್ನೊಂದು ಕಂಪ್ನಿ ಈಗ ಹೊಸದಾಗಿ ತಾಲೂಕು ಆಗ್ತಾ ಇರೋದಕ್ಕೆ ಒಂದು CPNAT ಯಂತ್ರ ಬರುತ್ತೆ. ನಮ್ಮ ಕುರುಗೋಡು ತಾಲೂಕಿಗೂ ನಾವು ಬಿಟ್ಟಿಲ್ಲ, ಅಲ್ಲಿನೂ TrueNat ಯಂತ್ರನ ಇಡ್ತಾ ಇದ್ವಿ. ಇದು ಒಂದು ಖುಷಿ ಸಂಗತಿ. NSV ಸರ್ಜರಿ ಆದಂತಹ ಪುರುಷರಿಗೆ 1100 ರೂಪಾಯಿ ಗೌರ್ಮೆಂಟ್ ಇಂದ ಒಂದು ಬೆನಿಫಿಟ್ ಬರ್ತಾ ಇದೆ. ಸೊ ಮೋಟಿವೇಟರ್ ಯಾರು ಕರ್ಕೊಂಡು ಮೋಟಿವೇಶನ್ ಇಂದ ಮಾಡಿಸ್ತಾರೆ ಅವರಿಗೆ ಒಂದು 200 ರೂಪಾಯಿ ಒಂದು ಬೆನಿಫಿಟ್ ಇದೆ. ಬಟ್ ಏನಂದ್ರೆ ಈ ಒಂದು ಸಪೋಸ್ ಏನಾದರೂ ಒಂದು ಈ ಒಂದು ಸಂತಾನಹರಣ ಶಸ್ತ್ರಚಿಕಿತ್ಸೆ ಫೇಲ್ಯೂರ್ ಅಂತ ಆಗಿ ಐ ಮೀನ್ ಲೈಕ್ ಮತ್ತೆ ಫೇಲ್ಯೂರ್ ಅಲ್ಲ, ಸಕ್ಸಸ್ ಆಗಿ ಮತ್ತೆ ಮಕ್ಕಳು ಏನಾದರೂ ಒಂದು ಮಗು ಮಾಡಿಸ್ಕೊಂಡಿರ್ತಾರೆ, 2 ಮಗು ಮಾಡಿಸ್ಕೊಂಡಿರ್ತಾರೆ. ಸಪೋಸ್ ಏನೋ ತೊಂದರೆ ಆಯಿತು, ಮಕ್ಕಳು ಏನೋ ಖಾಲಿ ಆದ್ರು ಅಥವಾ ತೀರ್ಕೊಂಡ್ರು ಅಂತ ಅನ್ನೋ ಒಂದು ಕಾರಣದೊಳಗೆ ಈ ಹೆಣ್ಣು ಮಕ್ಕಳ ಸರ್ಜರಿಗಿಂತ ಪುರುಷ ಸಂತಾನಹರಣ ಶಸ್ತ್ರಚಿಕಿತ್ಸೆಯಲ್ಲಿ ರೀಕರಲೈಸೇಷನ್ ಬಹಳ ಬೇಗ ಆಗುತ್ತೆ, ಈಸಿ ಆಗುತ್ತೆ. ಒಂದು ಸಕ್ಸಸ್ ರೇಟ್ ತುಂಬಾ ಚೆನ್ನಾಗಿರ್ತದೆ. ಸೊ ಎಲ್ಲರೂ ನಮ್ಮಲ್ಲಿ, ಯಾಕಂದ್ರೆ ಈಗ ನಾರ್ದರ್ನ್ ಸೈಡ್ ಅಲ್ಲಿ ನಮ್ಮಲ್ಲಿ ಹೆಂಗೆ ಈಗ ನಮ್ಮಲ್ಲಿ ಹೆಣ್ಮಕ್ಳು ಹೆಂಗೆ ಒಂದು ತಾಯಿ ಕಾರ್ಡ್ಗಳನ್ನ ಹಿಡ್ಕೊಂಡು ಆಸ್ಪತ್ರೆಗಳಲ್ಲಿ ಕ್ಯೂ ನಿಂತಿರ್ತಾರೋ, ಅದೇ ರೀತಿ ನಾರ್ತ್ ಸೈಡ್ ಈಗೆಲ್ಲ ಹೋದ್ರೆ ಗಂಡು ಮಕ್ಕಳು ಆ ರೀತಿ ಪುರುಷರ ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ NSVಗೋಸ್ಕರ ಕಾಯ್ಕೊಂಡು ನಿಂತಿರ್ತಾರೆ, ಅಲ್ಲಿ ವೇಟ್ ಮಾಡ್ತಿರ್ತಾರೆ ಕ್ಯೂನಲ್ಲಿ. ನಮ್ಮಲ್ಲಿ 6 ದಿನಗಳು ಯಾವತ್ತು ಬರ್ತಾವೋ ಅಂತ ಸ್ವಲ್ಪ ತಮ್ಮೆಲ್ಲರ ಕಡೆಯಿಂದ ಒಂದು ಇದನ್ನ ನಮಗೆ ಸಹಕಾರ ಬೇಕಾಗತ್ತೆ. ಸೊ ಆ ದಿನಗಳು ಬಂದಾಗ ಪುರುಷ ಮತ್ತು ಮಹಿಳೆಯರ ಸಹಭಾಗಿತ್ವ ನಮ್ಮ ಈ ಸಂತಾನಹರಣ ಶಸ್ತ್ರಚಿಕಿತ್ಸೆನಲ್ಲಿ ಒಂದು ಸಕ್ಸಸ್ ಆಗೈತೆ ಅಂತ ನನಗೆ ಅನಿಸ್ತಾ ಇದೆ. ವೀಕ್ಲಿ ವೆನಸ್ಡೇ OPDs ಅಂತ ಹೇಳ್ತೀವಿ. ಸೊ ಅದು ಬಿಟ್ಟು ಮತ್ತೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ಯಾವುದೇ ತರದ ಮೆಂಟಲ್ ಇಲ್ನೆಸ್ ಆಯ್ತು ಅಂತ ಹೇಳಿ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳಿ ಪ್ರತಿ ವೆನಸ್ಡೇ ನಾವು ಇಲ್ಲೇ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸ್ ಅಲ್ಲಿ OPDs ಮಾಡ್ತಾ ಇದೀವಿ. ಸೊ ಈಗ ಜನವರಿದಿಂದ ಹೊಸದಾಗಿ ಮಾತೃ ಚೈತನ್ಯ ಪ್ರೋಗ್ರಾಮ್ ಅಂತ ಸ್ಟಾರ್ಟ್ ಮಾಡಿದೀವಿ. ಅದರಲ್ಲಿ ಏನಂತಂದ್ರೆ ಗರ್ಭಿಣಿಯ ಮಾನಸಿಕ ಆರೋಗ್ಯ ಬಗ್ಗೆ ಸ್ಕ್ರೀನಿಂಗ್ ಮಾಡಬೇಕು ಅಂತ. ಸೊ ಅವರಿಗೆ ಮೆಂಟಲ್ ಇಲ್ನೆಸ್ ಇದೆ, ಅವ್ರಿಗೆ ಏನಾರ ಪ್ರಾಬ್ಲಮ್ ಇದೆ, ಡಿಸ್ಟ್ರೆಸ್ ಇದೆ, ಅದನ್ನ ಡಿಸ್ಕಸ್ ಮಾಡಕ್ಕೆ, ಅದನ್ನ ಸ್ಕ್ರೀನಿಂಗ್ ಮಾಡಕ್ಕೆ ಆಶಾ ವರ್ಕರ್ಸ್, ಮೆಡಿಕಲ್ ಆಫೀಸರ್ಸ್ ಅವರಿಗೆ ಎನ್ಕರೇಜ್ ಮಾಡ್ತಾ ಇದೀವಿ. ನಾವು ಕೂಡ ಹೋಗಿ ಆಕ್ಟಿವ್ ಆಗಿ ಸ್ಕ್ರೀನಿಂಗ್ ಮಾಡ್ತಾ ಇದೀವಿ. ಸೊ ಅರೌಂಡ್ ಜನವರಿಯಿಂದ ಅಟ್ಲೀಸ್ಟ್ 200 ಗರ್ಭಿಣಿಯರಿಗೆ ನಾವು ಸ್ಕ್ರೀನ್ ಮಾಡಿದೀವಿ. ಸೊ ಇಟ್ ಈಸ್ ಅ ಫ್ರೀ ಕೌನ್ಸಿಲಿಂಗ್ ಸರ್ವಿಸಸ್ ಅಂತ. ಈ ಕಳಂಕನ್ನು ಮುರಿಬೇಕು, ಈ ಸ್ಟಿಗ್ಮಾ, ಈ ಬ್ಯಾರಿಯರ್ ಇರಬಾರ್ದು. ಜನತೆ ಅಲ್ಲೇ ಮನೇಲೆ ಕುತ್ಕೊಂಡು ಮಾತಾಡ್ತೀವಿ ನಾವು, ಫೋನಲ್ಲಿ ಕೌನ್ಸಿಲಿಂಗ್ ಬೇಕು ಅಂತಂದ್ರೆ ಅವ್ರ ಸಲುವಾಗಿ. ನೆಕ್ಸ್ಟ್ ಬಂದ್ಬಿಟ್ಟು UDID, ಯುನಿಕ್ ಡಿಸಬಿಲಿಟಿ ಐಡೆಂಟಿಫಿಕೇಶನ್ ಕಾರ್ಡ್ ಅಂತ. ನಾವು ಅರೌಂಡ್ ಈ ವರ್ಷದಲ್ಲಿ 355 ಕೇಸಸ್ಗೆ ನಾವು ಡಿಸಬಿಲಿಟಿ ಐಡೆಂಟಿಫೈ ಮಾಡಿದೀವಿ. ಅಕ್ಟೋಬರ್ ಇಂದ ಒಂದು 167 ಕೇಸಸ್ ಆಗಿದೆ. ಸೊ ಕಮಿಂಗ್ ಬ್ಯಾಕ್ ಟು ದಟ್, ಇದು ಬಂದ್ಬಿಟ್ಟು ನ್ಯಾಷನಲ್ ಟೆಲಿಮೆಂಟಲ್ ಹೆಲ್ತ್ ಪ್ರೋಗ್ರಾಮ್. ಅದೇ ನಾನು ಹೇಳಿದ್ದು ಟೆಲಿಮಾನಸ್ ಅಲ್ಲಿ 14416. ನಾನು ಯೂಶಲಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡೋದಕ್ಕೆ ಹೋದಾಗ ಈ ನಮ್ಮ ಕಾರ್ಮಿಕರಿಗೆ ನಾನು ಏನೇ ರಿಕ್ವೆಸ್ಟ್ ಮಾಡ್ಕೊತೀನಿ ಅಂತಂದ್ರೆ, ಈ ನಂಬರ್ನ ಸ್ಟ್ರೆಸ್ ಕಾಲ್ ಆಗಿ ನೀವು ಸೇವ್ ಮಾಡ್ಕೊಳ್ಳಿ ಕಾಂಟ್ಯಾಕ್ಟ್ ಅಲ್ಲಿ. ಯಾವಾಗ ಒತ್ತಡದಲ್ಲಿರ್ತೀರ, ಸ್ಟ್ರೆಸ್ ಆಗಿರ್ತೀರ ಅಂತಂದ್ರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಫ್ರೀ ಕೌನ್ಸಿಲಿಂಗ್ ತಗೋಬಹುದು. ನೀವು ಸ್ವಲ್ಪ ಟ್ರೈ ಮಾಡಿ ನೋಡಿ ಅಂತ ಹೇಳಿ. ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳ ಕುರಿತು ಆರೋಗ್ಯ ಇಲಾಖೆಯಲ್ಲಿ ಯಾವುದಾದ್ರೂ ಬದಲಾವಣೆಗಳ ಮತ್ತು ಆರೋಗ್ಯದ ಪರವಾಗಿ ಸಲಹೆ ಸೂಚನೆಗಳನ್ನು ನೀಡಲು ಮಾಧ್ಯಮದ ಒಂದು ಕಾರ್ಯಾಗಾರವನ್ನು ಪ್ರತಿ ವರ್ಷ ಕೂಡ ಇದು ನಡೆಸ್ಕೊಂಡು ಬಂದಿದೆ. ಈ ಆರೋಗ್ಯ ಇಲಾಖೆಗೆ ಕೂಡ ನಾವು ಮಾಧ್ಯಮದ ಪರವಾಗಿ ಏನು ಸಹಕಾರ ಬೇಕೋ ಎಲ್ಲವನ್ನ ತಮಗೆ ನೀಡ್ತು ಅಂತೇಳಿ ತಮ್ಮೆಲ್ಲರ ಪರವಾಗಿ ನಾವು ಆಶ್ವಾಸನೆಯನ್ನು ಕೊಡ್ತೀವಿ. ಯಾಕಂದರೆ ಪ್ರತಿಯೊಂದು ಕೂಡ ಆರೋಗ್ಯ ಇಲಾಖೆಯಲ್ಲಿ ಯಾವುದೇ ಕಾರ್ಯಕ್ರಮಗಳಾದರೂ ಕೂಡ ಅದು ತಪ್ಪಿರಲಿ ಸರಿ ಇರಲಿ ಎಲ್ಲವನ್ನ ಕೂಡ
ನಾವು ಉತ್ತರಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ